ಇವಾಗ ನೋಡ್ಬೇಕಂತ ಹೇಳಿದ್ರೆ ನಾವು ಮಕ್ಕಳನ್ನ ಹೇಗೆ ಬೆಳೆಸ್ತಾ ಇದೀವಿ ಅಂದರೆ ಒಂದು ಸಕ್ಸಸ್ಫುಲ್ ಚೈಲ್ಡಾಗಿ ಬೆಳೆಸ್ತಾ ಇದೀವ ಅವ್ರ ಬ್ಯಾಲೆನ್ಸ್ ಲೈಫ್ ಇವತ್ತಿನ ಜೀವನಕ್ಕೆ ಹೊಂದ್ಕೊಂಡು ಹೋಗೋ ಥರ ಬೆಳೆಸ್ತಾ ಇದೀವ. ಈಗ most of the parents, they are focusing on the future of their child. ಮಗು ಮುಂದೆ ಸಕ್ಸಸ್ ಆಗಲಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಬೆಳೆಸ್ತಾ ಇದ್ದಾರೆ. ಮಗು ಈಗ ಹೇಗಿದೆ, ಅವನು ಈಗಿಂದ ಇನ್ನು 1 ತಿಂಗಳಿಗೆ, ಇನ್ನು 1 ವರ್ಷಕ್ಕೆ ಏನು ಆಗ್ತಾ ಇದ್ದಾಳೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಏನಿದ್ರು ಮುಂದೆ ಹೋಗಿ ನೀನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು. ಈಗ ಇಂಜಿನಿಯರ್, ಡಾಕ್ಟರ್ ಬಿಟ್ಟು ಬೇರೆನೂ ಸುಮಾರು ಆಪ್ಷನ್ಸ್ ಬಂದಿದೆ. ರಿಯಾಲಿಟಿ ಶೋಗೆ ಹೋಗ್ತಾರೆ, ಬೇರೆ ಯಾವುದೇ ರೀತಿ ಸ್ಟಾರ್ಟಪ್ ಮಾಡ್ತಾರೆ. 18 ವರ್ಷಕ್ಕೆ 3 ಸ್ಟಾರ್ಟಪ್ ಮಾಡಿ ಯಾವುದೋ ಒಂದು ಸ್ಟಾರ್ಟಪ್ಪನ್ನು ಅದೆಷ್ಟೋ ಬಿಲಿಯನ್ನಿಗೆ ಮಾರ್ಬಿಟ್ರು, ಅದೆಷ್ಟೋ ಕೋಟಿಗೆ ಮಾರಿದ್ರು ಅನ್ನೋ ಒಂದು ಆ ಸಕ್ಸಸ್ ನೋಡಿಕೊಂಡು ಪೇರೆಂಟಿಂಗ್ ನಡೀತಾ ಇದೆ. ಆದರೆ ಮಗು ಈಗ ಏನು ಎಕ್ಸ್ಪೀರಿಯನ್ಸ್ ಮಾಡ್ತಿದೆ, ಜೀವನ ಅನ್ನೋದು ಈಗ ಇಲ್ಲಿ ನಡೀತಾ ಇರೋದು, ಅದು ಮುಂದೆ ಇರೋದು ಅಲ್ಲ, ಹಿಂದೆ ಹೋಗಿದ್ದು ಅಲ್ಲ. ವಿ ಲಿವ್ ಲೈಫ್ ನೌ ಅಟ್ ದಿ ಪ್ರೆಸೆಂಟ್ ಮೂಮೆಂಟಲ್ಲಿ ಮಗು ಏನು ಅನ್ಕೋತಿದೆ, ಏನು ಅನುಭವಿಸ್ತಿದೆ, ಅದ್ರ ಭಾವನೆಗಳೇನು, ಅದನ್ನು ಅರ್ಥ ಮಾಡ್ಕೋಬೇಕು. ಅದನ್ನು ಅರ್ಥ ಮಾಡ್ಕೊಂಡಾಗ ಮಗು ಎ ಹೋಲಿಸ್ಟಿಕ್ ಚೈಲ್ಡ್, ಅಂದರೆ ಎಲ್ಲ ರೀತಿನೂ ಕರೆಕ್ಟಾಗಿ ಬೆಳೆಯುತ್ತೆ. ನಾವು ಅದು ಮುಂದೆ ಸಕ್ಸಸ್ ಆಗೇ ಆಗುತ್ತೆ. ಅದು ತಂದೆ ತಾಯಿ ಡೆಫಿನೇಷನ್ ಪ್ರಕಾರ ಆಗದೆ ಇರಬಹುದು, ಆದರೆ ಮಗುಗೆ ಬೇಕಾಗಿರೋ ಸಕ್ಸಸ್ ಅದು ಖಂಡಿತ ಕಂಡು